ಬೆಂಗಳೂರಲ್ಲಿ ಮತ್ತೆ ಮೂವರು ಪಾಕ್ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ. ಹೊರವಲಯದ ಜಿಗಣಿಯಲ್ಲಿ ಅರೆಸ್ಟ್ ಆಗಿರುವಂಥದ್ದು. ರಶೀದ್ ಅಲಿ ಸಿದ್ದಿಕಿಯ ಕಾಂಟ್ಯಾಕ್ಟ್ನಲ್ಲಿ ಇದ್ದಂಥವರು ಮೂವರು ಈಗ ಅರೆಸ್ಟ್ ಆಗಿದ್ದಾರೆ. ಇಬ್ಬರು ಪುರುಷರು ಹಾಗೂ ಮಹಿಳೆಯ ಬಂಧನ ಆಗಿದೆ. ರಶೀದ್ ಸಂಪರ್ಕದಲ್ಲಿದ್ದಂಥ ಮತ್ತಷ್ಟು ಜನ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ 4 ತಂಡಗಳಾಗಿ ಪೊಲೀಸರಿಂದ ಕಾರ್ಯಾಚರಣೆ ಈಗ ಮುಂದುವರೆದಿದೆ. ನೋಡಿ, ಮೊನ್ನೆ ಅರೆಸ್ಟ್ ಆದಂಥವರಿಬ್ರು ಪಾಕ್ ಪ್ರಜೆ ರಶೀದನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದಾಗ ಆತನ ಹಿನ್ನೆಲೆ, ಆತ ಎಲ್ಲಿಂದ ಬಂದವನು, ಯಾವ ಕಾರಣಕ್ಕೋಸ್ಕರ ಬಂದ, ಆತನ ಜೊತೆಲಿ ಇನ್ನು ಯಾರೆಲ್ಲ ಬಂದಿದ್ದಾರೆ, ಆತನ ಜೊತೆಲಿರುವಂಥ ಕಾಂಟ್ಯಾಕ್ಟ್ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇತ್ತು. ಇವತ್ತು ಮತ್ತೆ ಮೂವರು ಅರೆಸ್ಟ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ಮೂವರ ಬಂಧನ ಆಗಿದೆ. ಇವರನ್ನ ಈಗ ಎಲ್ಲಿಟ್ಟಿದ್ದಾರೆ, ಹೇಗೆ ವಿಚಾರಣೆ ನಡೀತಾ ಇದೆ? ಇನ್ನೂ ಒಂದಷ್ಟು ಜನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಪಾಕಿಸ್ತಾನದವರನ್ನ? ನಾಗೇಂದ್ರ ಬಾಬು, ಏನು ಕಳೆದ 4 ದಿನದ ಹಿಂದೆ ಜಿಗಣಿಯ ಬಳಿ ಏನೊಂದು ಆ ಒಂದು ಬಡಾವಣೆಯಲ್ಲಿ, ಖಾಸಗಿ ಬಡಾವಣೆಯಲ್ಲಿ 4 ಜನ ಪಾಕಿಸ್ತಾನ ಪ್ರಜೆಗಳು ವಾಸವಿದ್ದ ಮಾಹಿತಿ ಮೇರೆಗೆ ಚೆನ್ನೈನಲ್ಲಿ ಒಂದು 4 ಜನ ಪಾಕಿಸ್ತಾನದ ಪ್ರಜೆಗಳು ಬಂಧನ ಆಗಿದ್ರು. ಅದಾದ ಬಳಿಕ ಇವ್ರನ್ನ ರಶೀದ್ ಅಲಿ ಸಿದ್ದಿಕಿ ಮತ್ತು ಆತನ ಪತ್ನಿ ಆಯೇಷಾ ಸೇರಿದಂತೆ ಆಯೇಷಾ ತಂದೆ ತಾಯಿ ಇಬ್ಬರನ್ನು ಬಂಧನ ಮಾಡಿ ತನಿಖೆಗೆ ಒಳಪಡಿಸಿದ ಪೊಲೀಸ್ ಈಗ ಒಂದಷ್ಟು ಶಾಕ್ ಎದುರಾಗಿರೋದೇನಂತ ಹೇಳಿದ್ರೆ, ಕೇವಲ ಇವರು ಇಷ್ಟೇ ಮಾತ್ರ ಅಲ್ಲ, ಇವರ ಜಾಡು ಸಾಕಷ್ಟಿದೆ ಅನ್ನೋದಕ್ಕೆ ಇವತ್ತು ಮತ್ತೆ ಮೂವರನ್ನ ಬಂಧನ ಮಾಡಿರುವ ಪೊಲೀಸ್ ಅಧಿಕಾರಿಗಳ ತಂಡಕ್ಕೆ ಈಗ ಶಾಕ್ ಎದುರಾಗಿರುವುದು. ಇನ್ನೂ ಹಲವಾರು ಜನ ಇವರ ಸಂಪರ್ಕದಲ್ಲಿದ್ದು ಇವರೆಲ್ಲರೂ ಕೂಡ ಭಾರತದಲ್ಲೇ ಇದ್ದಾರೆ ಅನ್ನೋ ಒಂದಷ್ಟು ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿ ಏನು ತನಿಖಾ ತಂಡದ ಈಗ 4 ಜನ ಅಂದ್ರೆ ಬೆಂಗಳೂರು ಗ್ರಾಮಾಂತರ SP CK ಬಾಬಾ ಅವರ ನೇತೃತ್ವದಲ್ಲಿ ಕಳೆದ 2 ದಿನದ ಹಿಂದೆ ಸಭೆಯನ್ನ ನಡೆಸಿ 4 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಲಾಗಿತ್ತು. ಈ ತಂಡ ಏನು ಈಗಾಗಲೇ ಬಂಧನಕ್ಕೆ ಅಂತಂದ್ರೆ ಎಲ್ಲೆಲ್ಲಿ ರಶೀದ್ ಅಲಿ ಸಿದ್ದಿಕಿಯ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರ ಬಂಧನಕ್ಕೆ ತೆರಳಿತ್ತು. ಬೆಂಗಳೂರಿನಲ್ಲಿ 3 ಜನ ಇವರ ಮೊಬೈಲ್ ಸಂಪರ್ಕದಲ್ಲಿ ಇರುವಂತದ್ದು, ಜೊತೆಗೆ ಈ ಒಂದು ಧರ್ಮ ಪ್ರಚಾರದಲ್ಲಿ ತೊಡಗಿರುವ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನ ಏನು ಕಂಪ್ಯೂಟರ್ ನಲ್ಲಿ ಅಂದ್ರೆ ರಶೀದ್ ಅಲಿ ಸಿದ್ದಿಕಿ ಕಂಪ್ಯೂಟರ್ ಅಲ್ಲಿ ಸಿಕ್ಕಿತ್ತು. ಅದನ್ನ ಮಾಹಿತಿ ಆಧರಿಸಿ ತನಿಖಾ ತಂಡ ಹೋದಾಗ 3 ಜನ ಈಗ ಸಿಕ್ಕಾಕೊಂಡಿರುತ್ತದೆ. ಅದರಲ್ಲಿ 2 ಪುರುಷರು, 1 ಮಹಿಳೆ ಅಂತ ಗೊತ್ತಾಗಿದೆ. ಈಗಾಗಲೇ ಜಿಗಣಿ ಠಾಣೆಗೂ ಕೂಡ ಅವ್ರನ್ನ ಕರೆದುಕೊಂಡು ಬರಲಾಗಿದ್ದು, ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಬರಲಾಗುತ್ತೆ. ಇಲ್ಲಿ ಆರೋಗ್ಯ ತಪಾಸಣೆ ಮತ್ತು ಅವರ ಆರೋಗ್ಯ ಒಂದಷ್ಟು ಏನು ಪ್ರೊಸೀಜರ್ ಇರುತ್ತೆ. ಅದಾದ ಬಳಿಕ ಅವ್ರನ್ನ ಮತ್ತೆ ಹ್ಯಾಂಡ್ ಓವರ್ಗೆ ಪಡೆದು ಇವರ ಸಂಪರ್ಕದಲ್ಲಿ ಇನ್ನು ಯಾರಿದ್ದಾರಂತ ಮತ್ತೆ ಪರಿಶೀಲನೆಗೆ ಮುಂದಾಗ್ತಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಮತ್ತೆ ಮೂವರು ಪಾಕ್ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ. ಹೊರವಲಯದ ಜಿಗಣಿಯಲ್ಲಿ ಅರೆಸ್ಟ್ ಆಗಿರುವಂಥದ್ದು. ರಶೀದ್ ಅಲಿ ಸಿದ್ದಿಕಿಯ ಕಾಂಟ್ಯಾಕ್ಟ್ನಲ್ಲಿ ಇದ್ದಂಥವರು ಮೂವರು ಈಗ ಅರೆಸ್ಟ್ ಆಗಿದ್ದಾರೆ. ಇಬ್ಬರು ಪುರುಷರು ಹಾಗೂ ಮಹಿಳೆಯ ಬಂಧನ ಆಗಿದೆ. ರಶೀದ್ ಸಂಪರ್ಕದಲ್ಲಿದ್ದಂಥ ಮತ್ತಷ್ಟು ಜನ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ 4 ತಂಡಗಳಾಗಿ ಪೊಲೀಸರಿಂದ ಕಾರ್ಯಾಚರಣೆ ಈಗ ಮುಂದುವರೆದಿದೆ. ನೋಡಿ, ಮೊನ್ನೆ ಅರೆಸ್ಟ್ ಆದಂಥವರಿಬ್ರು ಪಾಕ್ ಪ್ರಜೆ ರಶೀದನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದಾಗ ಆತನ ಹಿನ್ನೆಲೆ, ಆತ ಎಲ್ಲಿಂದ ಬಂದವನು, ಯಾವ ಕಾರಣಕ್ಕೋಸ್ಕರ ಬಂದ, ಆತನ ಜೊತೆಲಿ ಇನ್ನು ಯಾರೆಲ್ಲ ಬಂದಿದ್ದಾರೆ, ಆತನ ಜೊತೆಲಿರುವಂಥ ಕಾಂಟ್ಯಾಕ್ಟ್ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇತ್ತು. ಇವತ್ತು ಮತ್ತೆ ಮೂವರು ಅರೆಸ್ಟ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ಮೂವರ ಬಂಧನ ಆಗಿದೆ. ಇವರನ್ನ ಈಗ ಎಲ್ಲಿಟ್ಟಿದ್ದಾರೆ, ಹೇಗೆ ವಿಚಾರಣೆ ನಡೀತಾ ಇದೆ? ಇನ್ನೂ ಒಂದಷ್ಟು ಜನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಪಾಕಿಸ್ತಾನದವರನ್ನ? ನಾಗೇಂದ್ರ ಬಾಬು, ಏನು ಕಳೆದ 4 ದಿನದ ಹಿಂದೆ ಜಿಗಣಿಯ ಬಳಿ ಏನೊಂದು ಆ ಒಂದು ಬಡಾವಣೆಯಲ್ಲಿ, ಖಾಸಗಿ ಬಡಾವಣೆಯಲ್ಲಿ 4 ಜನ ಪಾಕಿಸ್ತಾನ ಪ್ರಜೆಗಳು ವಾಸವಿದ್ದ ಮಾಹಿತಿ ಮೇರೆಗೆ ಚೆನ್ನೈನಲ್ಲಿ ಒಂದು 4 ಜನ ಪಾಕಿಸ್ತಾನದ ಪ್ರಜೆಗಳು ಬಂಧನ ಆಗಿದ್ರು. ಅದಾದ ಬಳಿಕ ಇವ್ರನ್ನ ರಶೀದ್ ಅಲಿ ಸಿದ್ದಿಕಿ ಮತ್ತು ಆತನ ಪತ್ನಿ ಆಯೇಷಾ ಸೇರಿದಂತೆ ಆಯೇಷಾ ತಂದೆ ತಾಯಿ ಇಬ್ಬರನ್ನು ಬಂಧನ ಮಾಡಿ ತನಿಖೆಗೆ ಒಳಪಡಿಸಿದ ಪೊಲೀಸ್ ಈಗ ಒಂದಷ್ಟು ಶಾಕ್ ಎದುರಾಗಿರೋದೇನಂತ ಹೇಳಿದ್ರೆ, ಕೇವಲ ಇವರು ಇಷ್ಟೇ ಮಾತ್ರ ಅಲ್ಲ, ಇವರ ಜಾಡು ಸಾಕಷ್ಟಿದೆ ಅನ್ನೋದಕ್ಕೆ ಇವತ್ತು ಮತ್ತೆ ಮೂವರನ್ನ ಬಂಧನ ಮಾಡಿರುವ ಪೊಲೀಸ್ ಅಧಿಕಾರಿಗಳ ತಂಡಕ್ಕೆ ಈಗ ಶಾಕ್ ಎದುರಾಗಿರುವುದು. ಇನ್ನೂ ಹಲವಾರು ಜನ ಇವರ ಸಂಪರ್ಕದಲ್ಲಿದ್ದು ಇವರೆಲ್ಲರೂ ಕೂಡ ಭಾರತದಲ್ಲೇ ಇದ್ದಾರೆ ಅನ್ನೋ ಒಂದಷ್ಟು ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಜೊತೆಗೆ
ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿ ಏನು ತನಿಖಾ ತಂಡದ ಈಗ 4 ಜನ ಅಂದ್ರೆ ಬೆಂಗಳೂರು ಗ್ರಾಮಾಂತರ SP CK ಬಾಬು ಅವರ ನೇತೃತ್ವದಲ್ಲಿ ಕಳೆದ 2 ದಿನದ ಹಿಂದೆ ಸಭೆಯನ್ನ ನಡೆಸಿ 4 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಲಾಗಿತ್ತು. ಈ ತಂಡ ಏನು ಈಗಾಗಲೇ ಬಂಧನಕ್ಕೆ ಅಂತಂದ್ರೆ ಎಲ್ಲೆಲ್ಲಿ ರಶೀದ್ ಅಲಿ ಸಿದ್ದಿಕಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರ ಬಂಧನಕ್ಕೆ ತೆರಳಿತ್ತು. ಬೆಂಗಳೂರಿನಲ್ಲಿ 3 ಜನ ಇವರ ಮೊಬೈಲ್ ಸಂಪರ್ಕದಲ್ಲಿ ಇರುವಂತದ್ದು, ಜೊತೆಗೆ ಈ ಒಂದು ಧರ್ಮ ಪ್ರಚಾರದಲ್ಲಿ ತೊಡಗಿರುವ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನ ಏನು ಕಂಪ್ಯೂಟರ್ ನಲ್ಲಿ ಅಂದ್ರೆ ರಶೀದ್ ಅಲಿ ಸಿದ್ದಿಕಿ ಕಂಪ್ಯೂಟರ್ ಅಲ್ಲಿ ಸಿಕ್ಕಿತ್ತು. ಅದನ್ನ ಮಾಹಿತಿ ಆಧರಿಸಿ ತನಿಖಾ ತಂಡ ಹೋದಾಗ 3 ಜನ ಈಗ ಸಿಕ್ಕಾಕೊಂಡಿರುತ್ತದೆ. ಅದರಲ್ಲಿ 2 ಪುರುಷರು, 1 ಮಹಿಳೆ ಅಂತ ಗೊತ್ತಾಗಿದೆ. ಈಗಾಗಲೇ ಜಿಗಣಿ ಠಾಣೆಗೂ ಕೂಡ ಅವ್ರನ್ನ ಕರೆದುಕೊಂಡು ಬರಲಾಗಿದ್ದು, ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಬರಲಾಗುತ್ತೆ. ಇಲ್ಲಿ ಆರೋಗ್ಯ ತಪಾಸಣೆ ಮತ್ತು ಅವರ ಆರೋಗ್ಯ ಒಂದಷ್ಟು ಏನು ಪ್ರೊಸೀಜರ್ ಇರುತ್ತೆ. ಅದಾದ ಬಳಿಕ ಅವ್ರನ್ನ ಮತ್ತೆ ಹ್ಯಾಂಡ್ ಓವರ್ಗೆ ಪಡೆದು ಇವರ ಸಂಪರ್ಕದಲ್ಲಿ ಇನ್ನೂ ಯಾರಿದ್ದಾರಂತ ಮತ್ತೆ ಪರಿಶೀಲನೆಗೆ ಮುಂದಾಗ್ತಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಮತ್ತೆ 3 ಪಾಕ್ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ. ಹೊರವಲಯದ ಜಿಗಣಿಯಲ್ಲಿ ಅರೆಸ್ಟ್ ಆಗಿರುವಂಥದ್ದು. ರಶೀದ್ ಅಲಿ ಸಿದ್ದಿಕಿಯ ಕಾಂಟ್ಯಾಕ್ಟ್ನಲ್ಲಿ ಇದ್ದಂಥವರು 3 ಈಗ ಅರೆಸ್ಟ್ ಆಗಿದ್ದಾರೆ. 2 ಪುರುಷರು ಹಾಗೂ ಮಹಿಳೆಯ ಬಂಧನ ಆಗಿದೆ. ರಶೀದ್ ಸಂಪರ್ಕದಲ್ಲಿದ್ದಂಥ ಮತ್ತಷ್ಟು ಜನ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ 4 ತಂಡಗಳಾಗಿ ಪೊಲೀಸರಿಂದ ಕಾರ್ಯಾಚರಣೆ ಈಗ ಮುಂದುವರೆದಿದೆ. ನೋಡಿ, ಮೊನ್ನೆ ಅರೆಸ್ಟ್ ಆದಂಥವರಿಬ್ರು ಪಾಕ್ ಪ್ರಜೆ ರಶೀದನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದಾಗ ಆತನ ಹಿನ್ನೆಲೆ, ಆತ ಎಲ್ಲಿಂದ ಬಂದವನು, ಯಾವ ಕಾರಣಕ್ಕೋಸ್ಕರ ಬಂದ, ಆತನ ಜೊತೆಲಿ ಇನ್ನು ಯಾರೆಲ್ಲ ಬಂದಿದ್ದಾರೆ, ಆತನ ಜೊತೆಲಿರುವಂಥ ಕಾಂಟ್ಯಾಕ್ಟ್ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇತ್ತು. ಇವತ್ತು ಮತ್ತೆ 3 ಅರೆಸ್ಟ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ 3 ಬಂಧನ ಆಗಿದೆ. ಇವರನ್ನ ಈಗ ಎಲ್ಲಿಟ್ಟಿದ್ದಾರೆ, ಹೇಗೆ ವಿಚಾರಣೆ ನಡೀತಾ ಇದೆ? ಇನ್ನೂ ಒಂದಷ್ಟು ಜನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಪಾಕಿಸ್ತಾನದವರನ್ನ? ನಾಗೇಂದ್ರ ಬಾಬು, ಏನು ಕಳೆದ 4 ದಿನದ ಹಿಂದೆ ಜಿಗಣಿಯ ಬಳಿ ಏನೊಂದು ಆ ಒಂದು ಬಡಾವಣೆಯಲ್ಲಿ, ಖಾಸಗಿ ಬಡಾವಣೆಯಲ್ಲಿ 4 ಜನ ಪಾಕಿಸ್ತಾನ ಪ್ರಜೆಗಳು ವಾಸವಿದ್ದ ಮಾಹಿತಿ ಮೇರೆಗೆ ಚೆನ್ನೈನಲ್ಲಿ ಒಂದು 4 ಜನ ಪಾಕಿಸ್ತಾನದ ಪ್ರಜೆಗಳು ಬಂಧನ ಆಗಿದ್ರು. ಅದಾದ ಬಳಿಕ ಇವ್ರನ್ನ ರಶೀದ್ ಅಲಿ ಸಿದ್ದಿಕಿ ಮತ್ತು ಆತನ ಪತ್ನಿ ಆಯೇಷಾ ಸೇರಿದಂತೆ ಆಯೇಷಾ ತಂದೆ ತಾಯಿ ಇಬ್ಬರನ್ನು ಬಂಧನ ಮಾಡಿ ತನಿಖೆಗೆ ಒಳಪಡಿಸಿದ ಪೊಲೀಸರಿಗೆ ಈಗ ಒಂದಷ್ಟು ಶಾಕ್ ಎದುರಾಗಿರೋದು ಏನಂತ ಹೇಳಿದ್ರೆ, ಕೇವಲ ಇವರು ಇಷ್ಟೇ ಮಾತ್ರ ಅಲ್ಲ, ಇವರ ಜಾಡು ಸಾಕಷ್ಟಿದೆ ಅನ್ನೋದಕ್ಕೆ ಇವತ್ತು ಮತ್ತೆ 3ರನ್ನ ಬಂಧನ ಮಾಡಿರುವ ಪೊಲೀಸ್ ಅಧಿಕಾರಿಗಳ ತಂಡಕ್ಕೆ ಈಗ ಶಾಕ್ ಎದುರಾಗಿರುವುದು. ಇನ್ನೂ ಹಲವಾರು ಜನ ಇವರ ಸಂಪರ್ಕದಲ್ಲಿದ್ದು ಇವರೆಲ್ಲರೂ ಕೂಡ ಭಾರತದಲ್ಲೇ ಇದ್ದಾರೆ ಅನ್ನೋ ಒಂದಷ್ಟು ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿ ಏನು ತನಿಖಾ ತಂಡದ ಈಗ 4 ಜನ ಅಂದ್ರೆ ಬೆಂಗಳೂರು ಗ್ರಾಮಾಂತರ SP CK ಬಾಬು ಅವರ ನೇತೃತ್ವದಲ್ಲಿ ಕಳೆದ 2 ದಿನದ ಹಿಂದೆ ಸಭೆಯನ್ನ ನಡೆಸಿ 4 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಲಾಗಿತ್ತು. ಈ ತಂಡ ಏನು ಈಗಾಗಲೇ ಬಂಧನಕ್ಕೆ ಅಂತಂದ್ರೆ ಎಲ್ಲೆಲ್ಲಿ ರಶೀದ್ ಅಲಿ ಸಿದ್ದಿಕಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರ ಬಂಧನಕ್ಕೆ ತೆರಳಿತ್ತು. ಬೆಂಗಳೂರಿನಲ್ಲಿ 3 ಜನ ಇವರ ಮೊಬೈಲ್ ಸಂಪರ್ಕದಲ್ಲಿ ಇರುವಂತದ್ದು, ಜೊತೆಗೆ ಈ ಒಂದು ಧರ್ಮ ಪ್ರಚಾರದಲ್ಲಿ ತೊಡಗಿರುವ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನ ಏನು ಕಂಪ್ಯೂಟರ್ ನಲ್ಲಿ ಅಂದ್ರೆ ರಶೀದ್ ಅಲಿ ಸಿದ್ದಿಕಿ ಕಂಪ್ಯೂಟರ್ ಅಲ್ಲಿ ಸಿಕ್ಕಿತ್ತು. ಅದನ್ನ ಮಾಹಿತಿ ಆಧರಿಸಿ ತನಿಖಾ ತಂಡ ಹೋದಾಗ 3 ಜನ ಈಗ ಸಿಕ್ಕಾಕೊಂಡಿರುತ್ತದೆ. ಅದರಲ್ಲಿ 2 ಪುರುಷರು, 1 ಮಹಿಳೆ ಅಂತ ಗೊತ್ತಾಗಿದೆ. ಈಗಾಗಲೇ ಜಿಗಣಿ ಠಾಣೆಗೂ ಕೂಡ ಅವ್ರನ್ನ ಕರೆದುಕೊಂಡು ಬರಲಾಗಿದ್ದು, ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಬರಲಾಗುತ್ತೆ. ಇಲ್ಲಿ ಆರೋಗ್ಯ ತಪಾಸಣೆ ಮತ್ತು ಅವರ ಆರೋಗ್ಯ ಒಂದಷ್ಟು ಏನು ಪ್ರೊಸೀಜರ್ ಇರುತ್ತೆ. ಅದಾದ ಬಳಿಕ ಅವ್ರನ್ನ ಮತ್ತೆ ಹ್ಯಾಂಡ್ ಓವರ್ಗೆ ಪಡೆದು ಇವರ ಸಂಪರ್ಕದಲ್ಲಿ ಇನ್ನೂ ಯಾರಿದ್ದಾರಂತ ಮತ್ತೆ ಪರಿಶೀಲನೆಗೆ ಮುಂದಾಗ್ತಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ.